ಇಂಡಿಯಾಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಮುಖ್ಯ ಆಗ್ತದೆ. ತುಂಬಾ ಕಷ್ಟದಲ್ಲಿ ಭಾರತ ಚಾಬಹಾರ್ ಪೋರ್ಟ್ ಅನ್ನು ಡೆವಲಪ್ ಮಾಡಿದೆ. ಭಾರತದ ಪರವಾದ ಮತ್ತೊಂದು ಸರ್ಕಾರ ಬಂದ್ರೆ ಭಾರತ ತನ್ನ ನೀತಿಯನ್ನ ಬದಲಾಯಿಸುತ್ತದೆ. ಪಾಕಿಸ್ತಾನದ ಬಗ್ಗೆ ಮುರುಕಾಗುತ್ತೆ, ನಗೆ ಬರುತ್ತೆ, ಆಶ್ಚರ್ಯನೂ ಆಗ್ತದೆ. ನಾವು ಇರಾನ್ ಪರವಾಗಿ ನಿಂತುಕೋತೀವಿ, ಅದು ಮುಸ್ಲಿಂ ಉಮ್ಮ ಪರವಾಗಿ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಬಂತು. ಅಮೆರಿಕದ ಪರವಾಗಿ ಪಾಕಿಸ್ತಾನ ಸ್ಪೈ ಮಾಡ್ತಾ ಇದೆ. ಆಸಿಮ್ ಮುನೀರ್ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ತಾಳಕ್ಕೆ ಡಾನ್ಸ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಆಸಿಮ್ ಮುನೀರ್ ಏನಾದ್ರು ಮಾತಿಗೆ ಹಿಂತೆಗೆದ್ರೆ ಟ್ರಂಪ್ ಪಾಕಿಸ್ತಾನವನ್ನು ಸುಮ್ಮನೆ ಬಿಡ್ತಾರೆ. ಒಟ್ಟಿನಲ್ಲಿ ಪಾಕಿಸ್ತಾನದ್ದು ಇತ್ತ ಪುಲಿ ಅತ್ತ ದರಿ ಅನ್ನೋ ಸ್ಥಿತಿ. ಇಂಡಿಯಾಗೆ ಏನ್ ಆಸಕ್ತಿ ಇರಾನ್ನಲ್ಲಿ? ಇನ್ಫ್ಯಾಕ್ಟ್ ಇಂಡಿಯಾ ಹೇಳ್ತಾ ಇರೋದೇನು, ಈ ಯುದ್ಧ ಮುಂದಕ್ಕೆ ಹೋಗಬಾರದು, ಸಂಘರ್ಷ ಜಾಸ್ತಿ ಆಗಬಾರದು. ಯಾಕಾಗಿ? ಯಾಕಂದ್ರೆ ಇಂಡಿಯಾಗೆ, ಭಾರತಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಮುಖ್ಯ ಆಗ್ತವೆ. ಇಸ್ರೇಲ್ ಯಾಕೆ ಮುಖ್ಯ ಆಗ್ತದೆ? ಅತಿ ನಂಬಿಕಸ್ಥ ಡಿಫೆನ್ಸ್ ಪಾರ್ಟ್ನರ್ ಆಗಿ, ಮತ್ತೆ ಭಯೋತ್ಪಾದನೆ ವಿರುದ್ಧ ಯುದ್ಧ ಮಾಡೋದಕ್ಕೂ ಸಹ ಇಸ್ರೇಲ್ನ ಆ ಒಂದು ಟ್ಯಾಕ್ಟಿಕ್ಸ್ ಮತ್ತೆ ಅಮ್ಯುನಿಷನ್ಸ್ ಇಂಡಿಯಾಗೆ ಮುಖ್ಯ ಆಗ್ತದೆ. ಮತ್ತೆ ಇಸ್ರೇಲ್ನ ಆ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಮುಖ್ಯ ಆಗ್ತದೆ ಇಂಡಿಯಾಗೆ. ಈ ಕಾರಣಕ್ಕಾಗಿ ಇಸ್ರೇಲ್ ಬೇಕೇ ಬೇಕು. ಮತ್ತೆ ಐಮೆಕ್ ಯೋಜನೆಯಲ್ಲೂ ಸಹ ಇಸ್ರೇಲ್ ಬೇಕೇ ಬೇಕು. ಓಕೆ, ಮತ್ತೆ ಅಲ್ಲಿ ಇಸ್ರೇಲ್ನ ಹೈಫಾ ಪೋರ್ಟ್ ಮೂಲಕನೇ ಐಮೆಕ್ ಯುರೋಪ್ ಕಡೆಗೆ ಹೋಗೋದು. ಹೈಫಾ ಪೋರ್ಟ್ ಇರೋದು ಯಾರ ಕೈಯಲ್ಲಿ? ಈಗ ನಮ್ಮ ಅದಾನಿ ಕೈಯಲ್ಲಿ. ಹೀಗಾಗಿ ಇಸ್ರೇಲ್ನಲ್ಲಿ ಭಾರತದ ಹಿತಾಸಕ್ತಿಗಳು ಬಹಳ ದೊಡ್ಡದಾಗಿ ಬೆಸೆದುಕೊಂಡಿವೆ. ರಕ್ಷಣಾತ್ಮಕ, ಆರ್ಥಿಕ ಮತ್ತು ರಾಜತಾಂತ್ರಿಕ. ಹೀಗಾಗಿ ಇಸ್ರೇಲ್ ಬೇಕೇ ಬೇಕು ಇಂಡಿಯಾಗೆ. ಇರಾನ್ ಯಾಕೆ ಬೇಕು? ಚಾಬಹಾರ್ ನೋಡಿ, ಪಾಕಿಸ್ತಾನದ ಮೂಲಕ ನಾವು ಅಫ್ಘಾನಿಸ್ತಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಆ ದೇಶ ಬಿಡೋದಿಲ್ಲ. ಇನ್ನು ಅಫ್ಘಾನಿಸ್ತಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಸೆಂಟ್ರಲ್ ಏಷ್ಯಾಕ್ಕೂ ಹೋಗೋದಕ್ಕಾಗೋದಿಲ್ಲ. ಹೀಗಾಗಿ ಚಾಬಹಾರ್ ಮೂಲಕ ನಾವು ಅಫ್ಘಾನಿಸ್ತಾನಕ್ಕೆ, ಅದರ ಮೂಲಕ ಆಮೇಲೆ ಇದಕ್ಕೆ ಅಂತದ್ದು ಒಂದು ರೂಟ್ ಸೆಂಟ್ರಲ್ ಏಷ್ಯಾಗೆ ಹೋಗ್ತದೆ, ಮತ್ತೊಂದು ರೂಟ್ ಅಜರ್ಬೈಜಾನ್ ಮೂಲಕ ರಷ್ಯಾಗೂ ಸೈಂಟ್ ಪೀಟರ್ಸ್ಬರ್ಗ್ಗೂ ಹೋಗ್ತದೆ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್ ಮುಂಬೈನಿಂದ ಸೈಂಟ್ ಪೀಟರ್ಸ್ಬರ್ಗ್ಗೆ ಹೋಗ್ತಾ ಇದೆಯಲ್ಲ, ಈಗ ಕಾರ್ಯಾರಂಭ ಮಾಡಿದೆಯಲ್ಲ, ಅದು ಹೋಗೋದೇ ಇರಾನ್ನ ಚಬಹಾರ್ ಬಂದರಿನ ಮೂಲಕ. ಆಯ್ತಾ? ಹೀಗಾಗಿ ಇರಾನ್ ಹಾಳಾದ್ರೆ ಅಥವಾ ಇರಾನ್ನಲ್ಲಿ ಒಂಥರ ಭಾರತಕ್ಕೆ ವಿರುದ್ಧವಾದಂತ ಒಂದು ಆಡಳಿತ ಬಂದ್ರೆ, ಆ ಚಾಬಹಾರ್ ಬಂದರಿನಲ್ಲಿ ಭಾರತಕ್ಕೆ ಸಿಕ್ಕಿರುವಂತ ಎಲ್ಲ ಸವಲತ್ತುಗಳು ಕಳೆದೋಗ್ತವೆ. ಇನ್ಫ್ಯಾಕ್ಟ್ ತುಂಬಾ ಕಷ್ಟದಲ್ಲಿ ಭಾರತ ಚಾಬಹಾರ್ ಪೋರ್ಟ್ ಅನ್ನು ಡೆವಲಪ್ ಮಾಡಿದೆ. ಅಮೆರಿಕದ ವಿರೋಧವನ್ನು ಲೆಕ್ಕಿಸದೆ $550 ಮಿಲಿಯನ್ ಇಂಡಿಯಾ ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಅಫ್ಘಾನಿಸ್ತಾನ್ ಕಡೆಗೆ ರೈಲ್ ರೋಡ್ ಕಟ್ಟಿದೆ. ಮತ್ತೆ ಆಕ್ಚುಲಿ ಸೈಂಟ್ ಪೀಟರ್ಸ್ಬರ್ಗ್ ಕಡೆಗೆ, ಅಂದ್ರೆ ಅಜರ್ಬೈಜಾನ್ ದಾಟಿ ಹೋಗೋ ತರ ರಸ್ತೆಗಳು ನಿರ್ಮಾಣ ಆಗ್ತವೆ. ಹೀಗಾಗಿ ಭಾರತಕ್ಕೆ ಅಫ್ಘಾನಿಸ್ತಾನ್, ಸೆಂಟ್ರಲ್ ಏಷ್ಯಾ ಮತ್ತು ರಷ್ಯಾ ಜೊತೆ ಲ್ಯಾಂಡ್ ರೂಟ್ ಬೇಕು ಅಂದ್ರೆ ಚಾಬಹಾರ್ ಬೇಕೇ ಬೇಕು. ಈ ಕಾರಣಕ್ಕಾಗಿ ಭಾರತ ಇಸ್ರೇಲ್ಗೆ ಮನವಿ ಮಾಡಿಕೊಂಡಿದೆ, ಯಾವುದೇ ಕಾರಣಕ್ಕೂ ಚಾಬಹಾರ್ ನಾಶ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಅಂತ. ಅಂದ್ರೆ ಭಾರತಕ್ಕೆ ಇರಾನ್ ಈ ಕಾರಣಕ್ಕಾಗಿ ಸಹ ಬಹಳ ಮುಖ್ಯ. ಇಕನಾಮಿಕ್ ರೀಸನ್ಗೆ, ಮಿಲಿಟರಿ ಅದು ಇಂಟ್ರೆಸ್ಟ್ ಜಾಸ್ತಿ ಇಲ್ಲ ಅಲ್ಲಿ ನಮಗೆ, ಆದ್ರೆ ಇಕನಾಮಿಕ್, ಇಡೀ ಸೆಂಟ್ರಲ್ ಏಷ್ಯಾ, ಅಫ್ಘಾನಿಸ್ತಾನ, ರಷ್ಯಾ ಜೊತೆ ಲ್ಯಾಂಡ್ ಕನೆಕ್ಷನ್ ನಮ್ಗೆ ಸಿಗೋದೆ ಚಾಬಹಾರ್ ಮತ್ತೆ ಇರಾನಿ ನೆಲದ ಮೂಲಕ. ಈ ಕಾರಣಕ್ಕಾಗಿ ಭಾರತಕ್ಕೆ ಇರಾನ್ನಲ್ಲಿ ಹೆಚ್ಚು ಹಾನಿಯಾಗದ್ದು ಬೇಕು. ಅದು ಒಂದು ಹಂತದಲ್ಲಿ ಏನಂದ್ರೆ, ಈಗಿರುವ ಸರ್ಕಾರ ಹೋಗಿ, ಖಮೇನಿ ಸರ್ಕಾರ ಹೋಗಿ, ಇನ್ಫ್ಯಾಕ್ಟ್ ಅಲ್ಲಿ ಏನಾದ್ರೂ ಒಂದು ರೀತಿಯ ಒಂಥರ ಭಾರತದ ಪರವಾದ ಮತ್ತೊಂದು ಸರ್ಕಾರ ಬಂದ್ರೆ, ಅಂದ್ರೆ ಇರಾನ್ ಮತ್ತು ಅಮೆರಿಕದ ಪರವಾಗೂ ಇರಬೇಕು, ಭಾರತದ ಪರವಾಗಿ ಇರಬೇಕು ಅಂತ ಒಂದು ಸರ್ಕಾರ ಬರುವಂತ ಒಂದು ಸಾಧ್ಯತೆ ಉಂಟಾದಾಗ ಬಹುಶಃ ಅಲ್ಲ, ನಾನು ಹೇಳ್ತೀನಿ 99.9% ಭಾರತ ತನ್ನ ನೀತಿಯನ್ನ ಬದಲಾಯಿಸ್ತದೆ ಮತ್ತು ಈಗಿನ ಸರ್ಕಾರದ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ತಗೊಳ್ಳೋ ಎಲ್ಲ ಯೋಜನೆಗಳನ್ನು ಭಾರತ ಮುಕ್ತವಾಗಿ ಅಲ್ಲದೆ ಇದ್ರೂ ತೆರೆಯ ಹಿಂದೆ ಸಪೋರ್ಟ್ ಮಾಡೇ ಮಾಡ್ತದೆ. ಇನ್ಫ್ಯಾಕ್ಟ್ ಮೊನ್ನೆ ನಮ್ಮ ತಿರುವನಂತಪುರಂ ಬಳಿ ಏರ್ಬೇಸ್ ಇದೆಯಲ್ಲ, ಅಲ್ಲಿಗೆ ಅಮೆರಿಕದ F-35 ಬಂದಿತ್ತು, ಯುದ್ಧ ವಿಮಾನ. ಅದರ ಅರ್ಥ ಮುಂದೆ
ಸದ್ಯದಲ್ಲೇ ಇರಾನ್ ಮೇಲೆ ಅಮೆರಿಕ ದಾಳಿ ಆರಂಭಿಸಿದ್ರೆ ನಮ್ಮಿಂದಾನು ಅಂದ್ರೆ ನಮ್ಮ ನೆಲದಿಂದಲೂ ಸಹ ಅಟ್ಲೀಸ್ಟ್ ದಾಳಿ ಆಗದೇ ಇದ್ರು ರೀಫ್ಯೂಯಲಿಂಗ್ ಫೆಸಿಲಿಟೀಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಾ F-35 ಸ್ಟೆಲ್ತ್ ಬಾಂಬರ್ಗಳಿಗೆ ಅನ್ನೋ ಒಂದು ಊಹಾಪೋಹವನ್ನು ಸಹ ನಾವು ಮಾಡಬಹುದಾಗಿದೆ. ಹೀಗಾಗಿ ಏನಾಗಿದೆ, ಇಂಡಿಯಾ ಈಗಾಗಲೇ ತನ್ನ ಹಿತಾಸಕ್ತಿಗಳ ಕಡೆ ಗಮನ ಕೊಟ್ಟಿದೆ. ಹೀಗಾಗಿ ಚಾಬಹಾರ್ ನಾಶ ಆಗಬಾರದು, ಚಾಬಹಾರನ್ನ ಹೀಗೆ ಉಳಿಸ್ಕೊಂಡು ಇನ್ನೂ ಬೆಳೆಸುವಂತ ಒಂದು ಸರ್ಕಾರ ತೆಹರಾನ್ನಲ್ಲಿ ಬರೋದಾದ್ರೆ ಫೈನ್, ಎಸ್, ಇಂಡಿಯಾ ಅದಕ್ಕೆ ತಯಾರು. ಯಾಕೆ ತಯಾರಾಗಬಾರದು, ಮಾಡುವ ಹಾಗೆ. ನಾವೀಗ ಕೊನೆಯಲ್ಲಿ ಪಾಕಿಸ್ತಾನದ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂದ್ರೆ ಹೇಳಿದ್ರೆ ಪಾಕಿಸ್ತಾನದ ಬಗ್ಗೆ ಮುರುಕಾಗುತ್ತೆ, ನಗೆ ಬರುತ್ತೆ, ಆಶ್ಚರ್ಯನೂ ಆಗ್ತದೆ. ಒಂದು ದೇಶ ಇಷ್ಟೆಲ್ಲಾ ಮುಖವಾಡಗಳನ್ನ ಹಾಕಬಹುದಾ ಅಂತ. ಮೊದಲೇನ್ ಮಾಡ್ತು, ಇರಾನ್ ಪರವಾಗಿ ಮಾತು ಬಂತು ಪಾಕಿಸ್ತಾನದಿಂದ. ಇನ್ಫ್ಯಾಕ್ಟ್ ಆಕ್ಚುಲಿ ಪಾಕಿಸ್ತಾನದ ಆ ಒಂದು ಮನರಂಜನೆ ನೀಡುವಂತ ಡಿಫೆನ್ಸ್ ಮಿನಿಸ್ಟರ್ ಇದರಲ್ಲ, ಆ ಮನುಷ್ಯ ಆಕ್ಚುಲಿ ಒಂದಕ್ಕಿಂತ ಹೆಚ್ಚು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದನ್ನು ನಾವು ಕೇಳಿದ್ದೀವಿ. ನಾವು ಇರಾನ್ ಪರವಾಗಿ ನಿಂತ್ಕೋತೀವಿ, ಅದು ಮುಸ್ಲಿಂ ಇದು ಉಮ್ಮ ಪರವಾಗಿ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಬಂತು. ಆಮೇಲೆ ಇರಾನ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ಒಬ್ಬ ಪ್ರಾಮಿನೆಂಟ್ ಮೆಂಬರ್ ಏನಂತ ಹೇಳಿದ್ರು, ಪಾಕಿಸ್ತಾನಿಯರು ನಮಗೆ ಮಾತು ಕೊಟ್ಟಿದ್ದಾರೆ, ಒಂದು ವೇಳೆ ಇಸ್ರೇಲ್ ಏನಾದ್ರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ವೆಪನ್ ಪ್ರಯೋಗ ಮಾಡಿದ್ರೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಪ್ರಯೋಗ ಮಾಡ್ತದೆ ಅಂತ. ಅಂದ್ರೆ ಇರಾನ್ ಮತ್ತೆ ಪಾಕಿಸ್ತಾನದ ನಡುವೆ ಅಷ್ಟು ದೊಡ್ಡ ಮಟ್ಟದ ಒಂದು ಸಹಕಾರ ಏರ್ಪಡ್ತಾ ಇದೆ ಚಿತ್ರಣ ಕೊಡ್ತು. ತಕ್ಷಣ ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಇಶಾಕ್ ದಾರ್ ಪಾರ್ಲಿಮೆಂಟ್ ಹೇಳಿದ್ರು, ಇಲ್ಲ ನಾವು ಹಾಗೆ ಮಾಡೋದಿಲ್ಲ, ಇದೊಂದು ಇರಾನಿಯನ್ಸ್ ಹೇಳ್ತಾ ಇರೋದೊಂದು ಬೇಜವಾಬ್ದಾರಿ ಹೇಳಿಕೆ, ಇದು ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಸ್ ಪಾಕಿಸ್ತಾನಕ್ಕೆ ಮಾತ್ರ ಅಂತ ಹೇಳಿದ್ರು. ಇದುವರೆಗೂ ತಮ್ಮದು ಇಸ್ಲಾಮಿಕ್ ಬಾಂಬ್ ಅಂತ ಹೇಳ್ಕೊತಾ ಇದ್ದಂತ ಪಾಕಿಸ್ತಾನಿಗಳು ಈಗ ತಮ್ಮ ಬಾಂಬ್ ತಮಗೆ ಮಾತ್ರ ಅಂತ ಹೇಳ್ಕೊತಾ ಇದ್ದಾರೆ. ಅವ್ರ ಹತ್ರ ಬಾಂಬ್ ಇದೆಯಾ ಅನ್ನೋದೇ ಬೇರೆ ಪ್ರಶ್ನೆ. ಈ ಇರಾನ್ ಮತ್ತೆ ಪಾಕಿಸ್ತಾನದ ನಡುವಿನ ಒಂದು ಸಂಬಂಧದ ಬಗ್ಗೆ ಕೆಲವು ಪ್ರಶ್ನೆಗಳು ಬಂದವು. ಕೊನೆಗೆ ಆಮೇಲೆ ಬಂದ ವಿಷಯ, ಅಮೆರಿಕದ ಪರವಾಗಿ ಪಾಕಿಸ್ತಾನ ಸ್ಪೈ ಮಾಡ್ತಾ ಇದೆ ಅಂತ. ಪಾಕಿಸ್ತಾನಿ ಜೆಟ್ಸ್ ಇರಾನ್ ಪಾಕಿಸ್ತಾನ್ ಗಡಿಯಲ್ಲಿ ಹಾರ್ತಾ ಇವೆ. ಇರಾನ್ ನಲ್ಲಿರುವಂತಹ ಇರಾನಿಯನ್ ಫೆಸಿಲಿಟೀಸ್, ಎಸ್ಪೆಷಲಿ ಮಿಲಿಟರಿ ಅಂಡ್ ಅದರ್ ಫೆಸಿಲಿಟೀಸ್ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಅಮೆರಿಕ ಕೊಡ್ತಾ ಇವೆ ಅಂತ ಸುದ್ದಿ ಬಂತು. ಮತ್ತೆ ಆಕ್ಚುಲಿ ಇರಾನಿಯನ್ ಮಿಲಿಟರಿ ಜನರಲ್ ಅವ್ರಿಗೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಒಂದು ವಾಚ್ ಅನ್ನ ಗಿಫ್ಟ್ ಕೊಟ್ಟರು. ಇನ್ಫ್ಯಾಕ್ಟ್ ಆ ವಾಚ್ ನಲ್ಲಿ GPS ಇತ್ತು. ಅದರಿಂದಾನೇ ಇಸ್ರೇಲ್ ಇರಾನಿಯನ್ ಜನರಲ್ ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಿ ಎಕ್ಸಾಕ್ಟ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಕೊಲ್ಲೋದಕ್ಕೆ ಸಾಧ್ಯವಾದದ್ದು ಅನ್ನೋ ಮಾತೆಲ್ಲ ಬಂತು. ಅಂದ್ರೆ ಪಾಕಿಸ್ತಾನ ಒಂದು ಡಬಲ್ ಸ್ಟ್ಯಾಂಡರ್ಡ್ ಇದೆ ಇದರದ್ದು ಅನ್ನೋದು ನಮಗ್ ಗೊತ್ತಾಯ್ತು. ಈಗ ನಾನು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಆಸಿಮ್ ಮುನೀರ್ ಅಮೆರಿಕದ ಟೋನ್ಗೆ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ತಾಳಕ್ಕೆ ತಕ್ಕಂತೆ ಡಾನ್ಸ್ ಮಾಡೋದಕ್ಕೆ ತಯಾರಾಗಿದ್ದಾರೆ, ಇರಾನ್ನ ಪೂರ್ಣವಾಗಿ ಬಿಟ್ಟುಕೊಡೋದಕ್ಕೆ ತಯಾರಾಗಿದ್ದಾರೆ ಅನ್ನೋ ಸುದ್ದಿ ಇದೆ. ಆಕ್ಚುಲಿ ಆಸಿಮ್ ಮುನೀರ್ ಒಂದ್ಸಲ ಪಾಕಿಸ್ತಾನಕ್ಕೆ ವಾಪಸ್ ಬಂದು ಅಲ್ಲಿ ಇಸ್ಲಾಮಾಬಾದ್ ನಲ್ಲಿ ನಿಂತುಕೊಂಡು ಏನ್ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಕ್ಚುಲಿ ಮುಂದಿನ ನಡೆಗಳು ವಿಶ್ಲೇಷಣೆಯಲ್ಲಿ ಪಾಕಿಸ್ತಾನದ ಏನು ಅಂತ ನಮಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಈಗಿರೋ ಸಿಕ್ಕಿರೋ ವಿಷಯಗಳ ಮೇಲೆ ಇದು ಮಾಡಿದರೆ ಪಾಕಿಸ್ತಾನ ಈಗಾಗಲೇ ಅಮೆರಿಕದ ಪರವಾಗೂ ನಡ್ಕೊಂಡಿದೆ, ಇರಾನ್ ಪರವಾಗೂ ನಡ್ಕೊಂಡಿದೆ, ಡಬಲ್ ಸ್ಟ್ಯಾಂಡರ್ಡ್ ವಹಿಸಿದೆ. ಇನ್ನು ಅಮೆರಿಕದ ಪರವಾಗಿ ಪೂರ್ಣವಾಗಿ ನಿಂತ್ಕೊಳ್ತದ ಅನ್ನೋದು ಗೊತ್ತಾಗೋದು ಆಸಿಮ್ ಮುನೀರ್ ಇಸ್ಲಾಮಾಬಾದ್ಗೆ ಬಂದ ನಂತರ ಅಮೆರಿಕದಿಂದ. ಮತ್ತೆ ಹೀಗಾಗಿ ಅಂದ್ರೆ ಒಟ್ಟಿನಲ್ಲಿ ಅದೇನಾದ್ರೂ ಇರಾನ್ ಅನ್ನ ಪೂರ್ಣವಾಗಿ ಕೈ ಬಿಟ್ಟು ಅಮೆರಿಕದ ಕಡೆ ತಿರುದ್ರೆ ಇರಾನ್ ಏನ್ ಮಾಡಬಹುದು, ಆ ನಂಬಿಕೆ ದ್ರೋಹಕ್ಕೆ ಇರಾನ್ ಯಾವ ಆಕ್ಷನ್ ತಗೋಬಹುದು ಪಾಕಿಸ್ತಾನದ ಮೇಲೆ, ಅದು ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಮತ್ತೆ ಚೈನಾ ಸಹ ಬಿಡುತ್ತದ ಪಾಕಿಸ್ತಾನವನ್ನ ನೋಡ್ಬೇಕು. ಅಥವಾ ಟ್ರಂಪ್ಗೆ ಅಷ್ಟೆಲ್ಲ ಮಾತೆಲ್ಲ ಕೊಟ್ಟು ಇಲ್ಲಿಗೆ ಬಂದು ಆಸಿಮ್ ಮುನೀರ್ ಏನಾದ್ರು ಮಾತಿಗೆ ಹಿಂತೆಗೆದ್ರೆ ಟ್ರಂಪ್ ಪಾಕಿಸ್ತಾನವನ್ನ ಸುಮ್ಮನೆ ಬಿಡ್ತಾರ? ಒಟ್ಟಿನಲ್ಲಿ ಪಾಕಿಸ್ತಾನದ್ದು ಇತ್ತ ಪುಲಿ ಅತ್ತ ದರಿ ಅನ್ನೋ ಸ್ಥಿತಿ. ಒಟ್ಟಿನಲ್ಲಿ ಮುಂದಿನ ದಿನಗಳು ಬಹಳ ಸ್ವಾರಸ್ಯಕರವಾಗಿರ್ತವೆ. ಒಟ್ಟಿನಲ್ಲಿ ನಾವು ಭಾರತೀಯರಿಗೆ ಪಾಕಿಸ್ತಾನ ಏನಾಗ್ತದೆ, ಅದೇನಾಗ್ತದೆ, ಯಾರು ಇಕ್ಕಡಿಸ್ತಾರೆ ಅನ್ನೋದು ಬಹಳ ಖುಷಿ ವಿಷಯ ಅಲ್ವಾ? ಕಾದ್ ನೋಡೋಣ. ನಮ್ಮಲ್ಲಿ ತುಂಬಾ ಜನ ಅಂತ ಇದ್ರು ಮೋದಿ ಪೂರ್ತಿ ಬಡಿದೆ ಅರ್ಧದಲ್ಲಿ ಬಿಟ್ಟುಬಿಟ್ರು ಪಾಕಿಸ್ತಾನವನ್ನು ಅಂತ. ಪಾಕಿಸ್ತಾನ ಮತ್ತೊಮ್ಮೆ ಬಡಿಸ್ಕೊಳ್ಳುವಂತ ಒಂದು ಸ್ಥಿತಿಗೆ ತಲುಪ್ತಾ ಇದೆ. ಎಸ್, ಕಾದು ನೋಡೋಣ. ಪಿಕ್ಚರ್ ಅಭಿ ಬಾಕಿ ಹೈ.